ಸರ್ ಹೀರೋಯಿನ್ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಹೌದು ಸರ್, ಆ್ಯಕ್ಚುಲಿ ಹೀರೋಯಿನ್ ಬರೀ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳ್ತೀನಿ. ಆಕಿ ರಿಯಲ್ ಆಗೂ ಕೂಡ ರಂಗಭೂಮಿ ಕಲಾವಿದೆ. ನಾವು ಒಂದಷ್ಟು ಜನ ಹೀರೋಯಿನ್ನ ಹುಡುಕಿದ್ರೆ ಕೊನೆಗೆ ನಮ್ಮಲ್ಲಿ ಅಡಿಷನ್ಗೆ ಬಂದಾಗ ಒಂದು ಸೀಕ್ವೆನ್ಸ್ ಇತ್ತು. ಅದು ಭಾಳ ಕಷ್ಟಪಟ್ಟು ಬರ್ದಿದ್ದ ಸೀಕ್ವೆನ್ಸು. ಈ ಸೀಕ್ವೆನ್ಸ್ನ ಯಾರು ನಿಭಾಯಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಒಂದು ಸತಿ ಪೇಪರ್ ಕೊಟ್ಟು ಒಂದು 1/4 ಗಂಟೆ ಆದಮೇಲೆ ಅವ್ರಿಗೆ ಬಂದ್ಬಿಟ್ಟು ಅದನ್ನು ಮಾಡಿದ್ರು. ಬಿದ್ದು ಎದ್ದು ಅಳೋದು ಎಲ್ಲ ಅಟ್ಟೆ ಟೈಮೇ ಮಾಡಿದ್ರು. ಸೊ ಅವಾಗ ಓಕೆ ಆಯಿತು. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಆಕಿ ಒಂದು ಕಲಾವಿದೆ ಕ್ಯಾರೆಕ್ಟ್ರೆ. ಆ ಕಲಾವಿದೆನ ಅಣ್ಣ ಹೋಗ್ಬಿಟ್ಟು ನಮ್ಮ ಕದೀಮಣ್ಣ ಪಟಾಯಿಸೋದು. ಇವ್ರು ಸಕಲ ಕಲಾವಿದ ಬಲ್ಲವ ಅದರಲ್ಲಿ ನಮ್ಮ ಕದೀಮ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿಟ್ಟಿದ್ದೀವಿ. ಇವ್ರಿಗೆಲ್ಲ ಹೀರೋಯಿನ್ಸ್ ನಮ್ಗೆ ಯಾವ ಪಿಕ್ಚರ್ ಅದ ಯಾವ್ದದು ಇವ್ರಿಗೆ ಒಬ್ರು ಹೀರೋ ಇದ್ದಾರೆ ಸರ್, ಬೆಳದಿಂಗಳ ಬಾಲ್ಯದಲ್ಲಿ ಇದಾರಲ್ಲ ಆ ತರ ಫೋನ್ ಅಷ್ಟೇ. ಯಾವಾಗ್ಲೂ ನೋಡ್ಬೇಕು ಸಿನಿಮಾ. ಆದ್ರೂ ಸರ್ ನೀವು ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್ ಹೀರೋ ನಿಮ್ಮಿಂದ ಅನ್ಸ್ಕೊಂಡು ಇದ್ರಲ್ಲಿ ಆ ಹೀರೋಯಿನ್ ಯಾರು ಅಂತ ತೋರ್ಸೋದೇ ಇಲ್ವಾ? ಅದೇ ಬೆಳದಿಂಗೆಲ್ಲ ಬರ ಅಷ್ಟೇ, ಫೋನ್ ಅಷ್ಟೇ. ಆದ್ರೂ ನಿಮ್ಗೆ ಆ ಫೋನ್ ಇದೆ ಗೊತ್ತಾ? ಬಟ್ ಅದು ಮಜಾ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಹುಡುಗಿರು ಬಂದು ನೋಡ್ತಾ ಇರ್ತಾರೆ ಟಾಕೀಸ್ ಅಲ್ಲಿ, ಇವ್ರು ಮಾತಾಡ್ಬೇಕಾದ್ರೆ ಇವ್ರು ಅನ್ಕೊಂತಾರೆ ನಾನ್ ಮಾತಾಡ್ತಾ ಇದ್ದೀನ ಅಂತಾನು ಅನ್ಕೋಬಹುದು. ಅಥವಾ ಅವ್ರ ಫ್ರೆಂಡ್ಗಳನ್ನ ಊಹೆ ಮಾಡ್ಕೋಬಹುದು. ಮೇ ಬಿ ಇವನಿಗೆ ಅವಳು ಸಖತ್ತಾಗಿ ಸೂಟ್ ಆಗಿರ್ತಾಳೆ ಅನ್ನೋ ಕಾರಣ ಬಂದ್ಬಿಡುತ್ತೆ. ಇಮ್ಯಾಜಿನೇಷನ್ ತುಂಬಾ ಹೋಗ್ತಾರೆ ಸಿನಿಮಾ ನೋಡ್ಬೇಕಾದ್ರೆ. ಪಕ್ಕ ಇವ್ರ ವಿಷಯದಲ್ಲಿ ಆಗಿದೆ ಅಲ್ವಾ? ಕದೀಮ ಸಿನಿಮಾದಲ್ಲಿ ಅದು ಮತ್ತೆ ಮಾಡಿದೀವಿ. ಕುತ್ಕೊಂಡು ನೋಡ್ಬೇಕಾದ್ರೆ ಇದು ಇವನ್ ಕ್ಯಾರೆಕ್ಟರ್, ಇದು ಇವನ್ ಕ್ಯಾರೆಕ್ಟರ್, ಇದು ಇವನ್ ಕ್ಯಾರೆಕ್ಟರ್, ಸಖತ್ತಾಗಿದೆ. ಇದು ಎಂಜಾಯ್ ಮಾಡ್ಬೋದು. ಆ ಸೌಂಡಿಂಗ್ ಹಂಗೆ ನಿಮಗೆ ನಮ್ಮ ಶಶಾಂಕ್ ಶೇಷಗಿರಿ ಅವ್ರು ಮಾಡಿಕೊಟ್ಟಿದ್ದಾರೆ. ಫೀಲ್ ಆಗುತ್ತೆ ಅದು ನಿಮಗೆ.